ಬಾಬಾ ಸಾಹೇಬ್ ಅಂಬೇಡ್ಕರ್ ಕಿ, ಭಾರತದ ಸಂವಿಧಾನಕ್ಕೆ, ಕಾರ್ಮಿಕರ ಒಗ್ಗಟ್ಟು, ಕಾರ್ಮಿಕರ ಒಗ್ಗಟ್ಟು ಚಿರಾಯವಾಗಲಿ, ಚಿರಾಯವಾಗಲಿ ಕಾರ್ಮಿಕರ ಒಗ್ಗಟ್ಟು. HD ಚಾನಲ್ ಮುಖಾಂತರ ಪೌರ ಕಾರ್ಮಿಕ ಬಂಧುಗಳಿಗೆ ಭೀಮನಮನಗಳನ್ನು ತಿಳಿಸ್ತಾ, ಬಂಧುಗಳೇ ಎಲ್ಲ ತಾವೆಲ್ಲ ನೋಡ್ತಾ ಇದ್ದೀರಿ HD ಚಾನಲ್ ಮುಖಾಂತರ ಸಾಮಾಜಿಕ ಜಾಲತಾಣದಲ್ಲಿ. ನಾವು ಇಲ್ಲಿ 100 ವಾರ್ಡಲ್ಲಿ ಇದ್ದೀವಿ. ನನ್ನ ಹೆಸರೇನು ನಾಗರಾಜು ಅಂತ, ಬಹುಜನ ಸಮಾಜ ಪಕ್ಷದ ರಾಜ್ಯ ಕಾರ್ಯದರ್ಶಿ ಮಾತಾಡ್ತೀನಿ. ಇತ್ತೀಚೆಗೆ ಒಂದು 10-15 ವರ್ಷಗಳಿಂದ ಈ ವಾರ್ಡ್ಗೆ ಬರ್ತಾನೆ ಇದ್ದೀವಿ. ಯಾಕೆಂದರೆ ಇಲ್ಲಿ ಸಮಸ್ಯೆಗಳು ಯಾವುದೇ ಗುತ್ತಿಗೆ ತಗೊಂಡ್ರೇನು ಈ ಪೌರ ಕಾರ್ಮಿಕರು ಇದ್ದಾರಲ್ಲ, ಈ ಲಾರಿ ಅಥವಾ ಲೋಡರ್ಸು ಅಥವಾ ಆಟೋ ಚಾಲಕರು, ಸಹಾಯಕರು, ಇವ್ರನ್ನ ಸಂಪೂರ್ಣವಾಗಿ ದೋಚ್ಕೊಂಡು ತಿನ್ನೋರೇ ಆಗ್ಬಿಟ್ಟಿದ್ದಾರೆ. ಇಲ್ಲಿ ಎಲ್ಲ ಹೆಗ್ಣಗಳ ಥರ ಇಲ್ಲಿ ತುಂಬಿಕೊಂಡು 100 ವಾರ್ಡಲ್ಲಿ ಇವ್ರಿಗೆ ಸರಿಯಾದ ಕನಿಷ್ಠ ವೇತನ ಸಹ ಕೊಡ್ತಾಯಿಲ್ಲ. ಇದನ್ನು ನೋಡ್ತಾ ಈ ಸರ್ಕಾರಕ್ಕೆ ಕಿವಿ ಇಲ್ವೋ ಅಥವಾ ಕಣ್ಣಿಲ್ವೋ ನಮಗಂತೂ ಗೊತ್ತಾಗ್ತಾ ಇಲ್ಲ. ಇಲ್ಲಿ ಹಲವಾರು ಸಂಘಟನೆಗಳು ಇವರ ಕಷ್ಟಗಳ ಬಗ್ಗೆನೇ ಹೋರಾಟ ಮಾಡ್ತಾ ಬರ್ತಾ ಇದ್ರೇನು ಸಹ ಇಲ್ಲಿವರೆಗೂ ಸಮಸ್ಯೆ ಇದನ್ನು ತೀರ್ಸೋಕ್ಕಾಗ್ತಾಯಿಲ್ಲ. ಈಗಲಾದರೂ ಈ ಸಂಬಂಧಪಟ್ಟ ಅಧಿಕಾರಿಗಳಾಗ್ಬೋದು ಅಥವಾ ನಾವು ಈ ಸಂಘ ಸಂಸ್ಥೆಗಳು ಅಧಿಕಾರಿಗಳ ಹತ್ರ ಹೋದರೆ ಒಂಥರ ಉಡಾಫೆ ಮಾತಲ್ಲಿ ಹೇಳೋದು, ಇವ್ರ ಮೇಲೇ ಗೂಬೆ ಕುಂಡಿಸೋದು, ಯಾರ ಮೇಲೆ, ನಮ್ಮ ಕಾರ್ಮಿಕರ ಮೇಲೇ ಗೂಬೆ ಕುಂಡಿಸೋದು, ಬೇರೆ ಏನೇನೋ ಹಲವಾರು ತಪ್ಪು ಗ್ರಹಿಗಳು ತಿಳ್ಕೊಂಡು ಇವ್ರ ಮೇಲೆ ಗೂಬೆ ಕುಂಡಿಸೋ ಕೆಲಸ ಮಾಡಿ ನಮ್ಮನ್ನು ನುಣುಚಿ ಕಳಿಸೋ ಕೆಲಸ ಮಾಡ್ತಾಯಿದ್ದಾರೆ. ಇದಕ್ಕೆ ಯಾವುದಕ್ಕೂ ನಾವು ಬಗ್ಗಲ್ಲ ಅಂತ ಗುತ್ತಿಗೆದಾರರಿಗೂ ಈ HD ಚಾನಲ್ ಮುಖಾಂತರ ಗುತ್ತಿಗೆದಾರರಿಗೂ ಮತ್ತು ಅಧಿಕಾರಿ ವರ್ಗದವ್ರಿಗೂ ಹೇಳ್ತಾ ಇದ್ದೀವಿ. ನೋಡಿ, ನಾವು ಸಂಘದ ವತಿಯಿಂದ RTI ಹಾಕಿದ್ದೀವಿ. ಆ RTI ಬಂದ ಮೇಲೆ ಅದ್ರ ಮೇಲೆ ನಾವು ಇಲ್ಲ ವಾರ್ಡ್ ಲೆವೆಲಲ್ಲಿ ಮಾಡೋದಾ ಅಥವಾ ವಲಯ ಲೆವೆಲಲ್ಲಿ ಮಾಡೋದಾ ಅಥವಾ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಮಟ್ಟದಲ್ಲಿ ನಾವು ತೀವ್ರತರವಾದ ಹೋರಾಟ ಮಾಡಬೇಕಾ ಅಂತ ನಮ್ಮ ಸಂಘದ ಪದಾಧಿಕಾರಿಗಳೆಲ್ಲ ಸೇರಿಕೊಂಡು ತೀರ್ಮಾನ ಮಾಡ್ತೀವಿ. ಆದರೆ HD ಚಾನಲ್ ಮುಖಾಂತರ ಸಾರ್ವಜನಿಕರಲ್ಲಿ ಮನವಿ ಮಾಡ್ತಾಯಿದ್ದೀವಿ. ನೋಡಿ, ಇಲ್ಲಿ ಒಂಥರ ಜೀತ ಪದ್ಧತಿ ಇದೆ. ಜೀತ ಪದ್ಧತಿ ಏನಪ್ಪ ಅಂದರೆ, ಸರ್ಕಾರದಲ್ಲಿ ಆದೇಶ ಇದೆ, ಜೀತ ಪದ್ಧತಿ ರದ್ದು ಮಾಡಿದ್ದಾರೆ, ಅಮೆಂಡ್ಮೆಂಟ್ ಆಗಿದೆ. ಆದ್ರೂ ಇಲ್ಲಿ ಒಂಥರ ಆಧುನಿಕ ಜೀತಗಾರ ಪದ್ಧತಿ ನಡೀತಾ ಇದೆ. ಇಲ್ಲಿ ಈ ಪೌರ ಕಾರ್ಮಿಕರು ಏನಿದ್ದಾರೆ ನೋಡಿ, ಈ DPS ಮುಖಾಂತರ ನಮ್ಮ ಪೌರ ಕಾರ್ಮಿಕರನ್ನು ಕಾಯಂ ಮಾಡ್ತಾ ಇದ್ದಾರಲ್ಲ, ಅದರಲ್ಲಿ ಫಸ್ಟ್ ಪ್ರಿಫರೆನ್ಸ್ ಆಗಿ ಈ ಆಟೋ ಚಾಲಕರು, ಸಹಾಯಕರೇ ಆಗಬೇಕಾಗಿತ್ತು. ಕಾರಣಾಂತರಗಳಿಂದ ಇವ್ರನ್ನ ಹೊರಗೆ ಬಂದುಬಿಟ್ಟಿದ್ದಾರೆ. ಆದರೆ ಅವರು ಕಸ ಗುಡಿಸಿದ್ರೆ ಅವ್ರಿಗಿಂತ ಮುಖ್ಯವಾಗಿ ಇವರು ಕಸ ಎತ್ತಿ ಸಾಗಿಸ್ಬೇಕು. ಈ ನಗರದಿಂದ ಹೊರಗೆ ಡಂಪ್ ಮಾಡಬೇಕಂದ್ರೆ ಇವರಿಂದನೇ ಸಾಧ್ಯ. ಇದು ಎಸೆನ್ಷಿಯಲ್ ವರ್ಕ್ ಅಂತಲೂ ಹೇಳ್ತಾ ಇದ್ದಾರೆ, ಸರ್ಕಾರ ಮಟ್ಟದಲ್ಲೂ ನಡೀತಾ ಇದೆ, ಅಗತ್ಯ ಸೇವಾ ಅಡಿಯಲ್ಲಿ ಬರೆಯೋದು. ಇವರು ಈ ಡಾಕ್ಟ್ರುಗಳ ಹತ್ರ, ಸಾರ್ವಜನಿಕರು ಡಾಕ್ಟ್ರುಗಳ ಹತ್ರ ಕಾಯಿಲೆ ದೇಹದಲ್ಲಿ ಮಾಡ್ಕೊಂಡು ಹೋದರೆ ಇವರು ಕಾಯಿಲೆಗಳನ್ನ ನಿವಾರಣೆ ಮಾಡೋ ಡಾಕ್ಟ್ರುಗಳು ಇವರು. ಇಂಥ ಡಾಕ್ಟ್ರುಗಳಿಗೆ ವಂಚನೆ ಮಾಡಿದ್ರೆ ಸತ್ಯವಾಗಲೂ ಹೇಳ್ತೀನಿ, ಅಧಿಕಾರಿ ವರ್ಗದವರಾಗಲಿ ಗುತ್ತಿಗೆದಾರರಾಗಲಿ ಅವರು ಉದ್ಧಾರ ಆಗಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಮೇಲೆ ಆಣೆ ಮಾಡಿ ಹೇಳ್ತಾ ಇದ್ದೀವಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆ ದಿನ ಅಧಿಕಾರ, ಆಸ್ತಿ, ಹಕ್ಕು, ಉದ್ಯೋಗ, ವಿದ್ಯೆ ಎಲ್ಲನೂ ಸರಿಸಮಾನವಾಗಿ ಹಂಚಿಕೆ ಆಗಬೇಕಂತ ಸಂವಿಧಾನ ಬರೆದು ಕೊಟ್ಟರೆ, ಇಲ್ಲಿವರೆಗೂ 75 ವರ್ಷ ಆದ್ರೇನು ಸರ್ಕಾರಗಳು ಅಮೃತ ಮಹೋತ್ಸವ ಅಂತ ಮಾಡ್ತಾಯಿದೆ. ಅಮೃತ ಅಂದರೆ ಅಮೃತ ಕುಡಿದವರು ಸಾವಿಲ್ಲ ಅಂತ. ಮತ್ತು ಅಮೃತ ಯಾರಿಗೆ ಸಿಕ್ಕಿದೆಯೋ, ವಿಷ ಯಾರಿಗೆ ಸಿಕ್ಕಿದೆಯೋ ನಮಗಂತೂ ಗೊತ್ತಾಗ್ತಾ ಇಲ್ಲ. ಇಲ್ಲಿ ನಾವು ತಿಳ್ಕೊಳ್ಳೋದು, ಈ ಕಾರ್ಮಿಕರಿಗೆ ಬರೀ ವಿಷಯನೇ ಉಣಬಡಿಸ್ತಾ ಇದ್ದಾರೆ ಯಾರು, ಸರ್ಕಾರದವರು, ಗುತ್ತಿಗೆದಾರರು ಅದರಲ್ಲಿ ಶಾಮೀಲಾಗಿ. ಅದರಿಂದ ಈ HD ಚಾನಲ್ ಮುಖಾಂತರ ಸಾರ್ವಜನಿಕರಲ್ಲಿ ಮತ್ತು ಕಾರ್ಮಿಕರಲ್ಲಿ ನೀವೆಲ್ಲ ಒಗ್ಗಟ್ಟಾಗಿ, ನಿಮ್ಮ ಹಿಂದೆ ಒಂದು ಅಖಂಡವಾದ ಸಂಘಟನೆ ಇದೆ, ದೊಡ್ಡ ಸಂಘಟನೆ ಇದೆ, ನಿಮಗೆ ಬಲ ಸಿಗುತ್ತೆ. ಯಾವುದೇ ರೀತಿಯಲ್ಲಿ ನೀವು ಹಿಂಜರಿಬೇಡಿ. ಇವತ್ತು ಏನು ನೀವು ಒಂದಿನದ ಸಾಂಕೇತಿಕ ಮುಷ್ಕರ ಮಾಡ್ತಾಯಿದ್ದೀರಿ, ಅದು ನಿಮ್ಮ ಬೇಡಿಕೆಗಳು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಚೌಕಟ್ಟಲ್ಲಿ ಶಾಂತಿಯುತವಾಗಿ ನೀವು ಧರಣಿ ಮಾಡ್ಬೋದು ಅಂತ ನಮ್ಗೆ ಸಂವಿಧಾನನೇ ಕೊಟ್ಟಿದೆ ನಮಗೆ. ಆ ಹಕ್ಕಲ್ಲಿ ನಾವು ಇಲ್ಲಿ ಒಂದು ದಿನದ ಸಾಂಕೇತಿಕ ಮಾಡ್ತಾಯಿದ್ದೀವಿ. ಇದು ಇವತ್ತು ಬರಲಿಲ್ಲ ಅಂದರೆ ನಾಳೆನೂ ಕಂಟಿನ್ಯೂಸ್ ಆಗಿ ಇದು ಮುಂದುವರಿಯುತ್ತೆ. ಸಂಬಂಧಪಟ್ಟ ಅಧಿಕಾರಿಗಳಾಗ್ಬೋದು ಅಥವಾ ಗುತ್ತಿಗೆದಾರರಾಗ್ಬೋದು, ಇಲ್ಲಿ ಬಂದು ಇವ್ರಿಗೆ ಯಥಾ ಪ್ರಕಾರ ಹಿಂದೆ ಏನಿತ್ತು ಲೇಬರ್ ಆ್ಯಕ್ಟ್ ಪ್ರಕಾರ ಅವ್ರಿಗೆ ಸಂಬಳ ಕೊಡಬೇಕು. ಮತ್ತು ಏನು ಕೆಲಸ ಇವರು ಮಾಡ್ತಾಯಿದ್ದಾರೆ, ಕೆಲಸ ಅದು ಟೈಮಿಂಗ್ಸು 8 ಗಂಟೆ ಹೊತ್ತು ಮಾಡಬೇಕಂತ ಇದೆ. ಖಂಡಿತ ಅದು ಮಾಡಲೇಬೇಕು. ಆದರೆ ಇವರು ಶ್ರಮಪಟ್ಟು, ಇದು ನನ್ನ ಕೆಲಸ, ಇದು ನನ್ನ ಮನೆ ಕೆಲಸ, ಜೀತ ಸಂಬಳ ಅನ್ನೋದು ಬೇರೆ, ಇದು ನನ್ನ ಕೆಲಸ, ನನ್ನ ವಾರ್ಡು, ನನ್ನ ಜನ ಅಂತ ಇವರು ಇಂಟ್ರೆಸ್ಟಾಗಿ ಅವರು ಈ
ಕಸನ ವಿಲೇವಾರಿ ಮಾಡ್ತಾಯಿದ್ದಾರೆ. ಈ ಕಸ ಇವರು 10 ಗಂಟೆಗೆ 11 ಗಂಟೆಗೆ 1 ಗಂಟೆಗೆ ಹೋಗ್ತಾರಂದರೆ, ಆದರೆ ಹಂಗಾದ್ರೆ ಇವರು ಅರ್ಧ ದಿವಸದಲ್ಲಿ ಹೋದರೆ ಅರ್ಧ ದಿವಸದ ಕಸ ಅಲ್ಲಿರಬೇಕಲ್ಲ. ಕಸ ಕ್ಲಿಯರ್ ಆಗ್ತಾಯಿದೆ ಅಂದರೆ ಅವ್ರು ಏನೋ ಆ ವಾಸನೆಗೋ ಆ ಸ್ಮೆಲ್ಗೋ ದಯವಿಟ್ಟು ನಮ್ಮ ನಾಯಕರು ಇನ್ನೊಂದು ಹೇಳಬೇಕಾಗಿತ್ತು, ಮರಿತಾ ಇದ್ದಾರೆ. ನಾನು ಹೇಳ್ತಾ ಇದ್ದೀನಿ ನೋಡಿ, ಅದು ಅವ್ರಿಗೆ ಆಯುಸ್ ಕಡಿಮೆ ಆಗ್ತಾಯಿದೆ. ಇದು ವರ್ಲ್ಡ್ ಹೆಲ್ತ್ ಸೆಂಟರ್ ಕೊಟ್ಟಿರೋ ವರದಿ ಪ್ರಕಾರ ಇವರಿಗೆ ಆಯುಸ್ಸು ಕಡಿಮೆ ಆಗ್ತಾಯಿದೆ. ಇವ್ರ ಲಂಗ್ಸ್ ಎಲ್ಲ, ಇವ್ರ ಕರಳು, ಇವ್ರ ಲಿವರು ಎಲ್ಲ ಇವರು ಒಳಗಡೆನೇ ಸೌದೋಗ್ತಾಯಿದೆ. ಅದರಿಂದ ಬಂಧುಗಳೇ, ಇಲ್ಲಿ ಏನು ಕಾರ್ಮಿಕ ಕಾಯ್ದೆ ಪ್ರಕಾರ ಏನೇನು ಸಿಗಬೇಕು ಅದು ಸಿಗ್ತಾಯಿಲ್ಲ. ಇವರಿಗೆ ಸಲಕರಣೆಗಳು ಸಿಗ್ತಾಯಿಲ್ಲ, ವೈದ್ಯಕೀಯ ಪರೀಕ್ಷೆ ಮಾಡ್ತಾಯಿಲ್ಲ. ಅದರಿಂದ ದಯವಿಟ್ಟು ಮುಂದಿನ ದಿನಗಳಲ್ಲಿ ಈ ಹೋರಾಟ ಮುಂದುವರಿದಂಗೆ ಮಾಡಬೇಕಂದ್ರೆ ಸಂಬಂಧಪಟ್ಟ ಆಫೀಸರ್ಸ್ ಅಧಿಕಾರಿಗಳೆಲ್ಲ ಬಂದಿಲ್ಲಿ ಇವರಿಗೆ ನ್ಯಾಯಯುತವಾದ ಬೇಡಿಕೆಗಳು ಈಡೇರಿಸಬೇಕು. ನಾವು ಕೆಲಸ ಮಾಡೋಕ್ಕೆ ವರ್ಕರ್ಸ್ಗೆ ಕೊಡಬೇಕಂತ ಹೇಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಜೈ ಭೀಮ್.